ಗೊಗಯ್ಯ ಡೋಲಿ ಲಾಗ್ಸ್. ಸುಮ್ನಿರ್ರಿ, ನಿಮ್ ಡೈಲಿ ಲಾಗ್ ಮಾಡೋರ್ ಕಷ್ಟ ನಿಮ್ಗೇನ್ ಗೊತ್ತು. ನೋಡಿದ್ರೆ ಕಿರಣ್ ಕಾರಕ್ ಗುದ್ದದೆ ಅಂತ್ಯ, ಕಿರಣ್ ನೋಡಿದ್ರೆ ಇವ್ ನನಗ್ ಗುದ್ದದ ಅಂತಾರೆ. ಲೆಕ್ಕ ಮಾಡಿದ್ರೆ ನಿನಗೆ ಕೋಟಿ ದಾಟ್ತದ. ಇದು ಇಂಪೋರ್ಟ್ ಅಲ್ವೇನೋ, ಜಪಾನಿಗೆ ಬಂದಿರೋದು. ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ. ಸೇಮ್ ಯೆಲ್ಲೋ ಕಲರ್ದ ಐತೆ. ನಂದಕ್ಕೆ ಇಷ್ಟ ಆಗುತ್ತೆ ಎಕ್ಸಿವಿಗೆ. ಒಂದು 10,000 ಆಯ್ತು. ಸ್ಟೀಕೆ ಅವ್ರ ಮನೆ ಮೇಲ್ಗಡೆ ಡ್ರೋನ್ ಬಿದ್ದಾಗೈತೆ. ಕಂಬ ಬಿಡ್ರಿ, ಯಾಕ್ರಿ ಹಂಗ ಇದ್ದೀರಾ? ಸೈಡ್ ಬರ್ರಿ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೈಸೂರಿಗೆ ಹೋಗ್ತಿದ್ದೀನಿ. ಮೈಸೂರಲ್ಲಿ ನಮ್ಮ ಗ್ಯಾಂಗಲ್ಲಿರೋ ಎಲ್ಲ ಯೂಟ್ಯೂಬರ್ಸ್ಗೂ ಮೀಟ್ ಮಾಡ್ತೀನಿ ಇವತ್ತು. ಏನು ವಿಷಯ, ನಮ್ಮ ಗ್ಯಾಂಗ್ ಅವರೆಲ್ಲರೂ ಏನು ಮಾಡ್ತಿದ್ದೀವಿ ಹೇಳ್ತೀನಿ. ನಮ್ಮ ಗಾಡಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಗೈಸ್. ಹೆವಿ ಧೂಳಾಗ್ಬಿಟ್ಟಿತ್ತು. ಮೈಸೂರಿಗೆ ಹೋಗಿ ಬಂದಿದ್ನಲ್ಲ, ಫುಲ್ಲು ಧೂಳಾಗ್ಬಿಟ್ಟಿತ್ತು. ಅದಕ್ಕೆ ಕ್ಲೀನ್ ಮಾಡಿಸ್ಬಿಡ್ತಾ ಇದ್ದೀನಿ. ವಾಟರ್ ವಾಶು ಮೇಲ್ಗಡೆ ಮಾತ್ರ ವಾಟರ್ ವಾಶು, ಒಳಗಡೆ ನಾನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಸೋಪ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ ನೋಡಿ ಗೈಸ್. ನಮ್ಮ ಕಾರ್ ಫುಲ್ಲು ಬೆಳ್ಳಗಿರೋದಕ್ಕೆ ನಮ್ಮ ಐರಾವತ ಇನ್ನೂ ಬೆಳ್ಳು ಕಾಣಿಸ್ತಿದ್ದಾನೆ ವಾಶ್ ಮಾಡ್ತಿದ್ರೆ. ಸ್ನೋಗೆ ತಗೋದ್ರೆ ಈ ಥರ ಸ್ನೋ ಬಿದ್ದರೆ ಹೆಂಗಿರುತ್ತೆ ಹೇಳಿ ನಮ್ಮ ಕಾರ್ ಮೇಲೆ. ಗೈಸ್ ಎಳ್ನೀರು ಕುಡಿತಾ ಇದ್ದೀವಿ ಇಲ್ಲೇ ಶ್ರೀರಂಗಪಟ್ಟಣ ಮುಂದೆ ಇರೋ ಟೋಲ್ ಹತ್ರ ಹಾಕ್ಬಿಟ್ಟು. ನೋಡ್ತೀರಾ ದಿನ? ಡೈಲಿ ಲಾಗ್ ನೋಡ್ತೀರಾ, ಚಾಲೆಂಜ್ ವಿಡಿಯೋಸ್ ನೋಡ್ತೀರಾ? ಚೆನ್ನಾಗಿರುತ್ತಾ? ಹಾಂ, ನೀವು ಬರ್ತಿರೋವಾಗಿ ಈ ಲಾಗಲ್ಲಿ. ಗೌತಮ್ ಬತ್ತಾವ್ ನೋಡಿದಿರಾ? ಗೌತಮ್ನ ಮುಂಚೆ ನಿನ್ನ ಹೋಗ್ಬಿಟ್ಟು ಹುಡುಕ್ಬಿಟ್ಟವ್ರು. ಜ್ಯೂಸ್ ಕೊಟ್ಬಿಡ್ಲ ಇನ್ನೊಂದು ತಗೊಳ್ವಾ? ತಗೊಳ್ರ, ತಗೊಳ ಕುಡೀರೋ, ತಗೊಳ. ಹಾಂ, ನೋಡ್ತೀರಿ ವಿಡಿಯೋಸ್ನ? ಬಾಯ್ ಬಾಯ್ ಮಚ್ಚಿ. ನನಗೆ ಹೇಳ್ತವ್ರಿಗೆ ಹೋಗು. ಮೊದಲು ನಾವು ಹಿಂಗೆ ಹೋಯ್ತಿದ್ವಿ ಅಲ್ವಾ, ಒಂದು ಸೈಕಲಲ್ಲಿ ಇಬ್ರು. ಬಾಯ್ ಬಾಯ್ ಅದರಲ್ಲಿರೋ ಖುಷಿ ಇವಾಗ ನಾವು ಕಾರ್ ತಗೊಂಡಿದ್ರು ಇಲ್ಲ ಅಲ್ವಾ? ಅದೇ ಖುಷಿ, ಸೈಕಲೇ ಖುಷಿ. ಊಟ ಮಾಡಿದ್ರಾ? ಎಲ್ಲಿಂದ ಬಂದ್ರು? ಓಡ್ ಬಂದ್ರೇನು? ಸರಿ ಸರಿ ಕಣ, ಆಯ್ತು. ಕೀ ನೇತಾಕಿದ್ರೆ ಆನ್ ಆಯ್ತದ? ಮನೇಲಿ ನೇತಾಕೊಳದ ಇದು? ಮನೇಲಿ ನೇತಾಕೊಳಕ್ಕೆ ರಾತ್ರಿ ಹೊತ್ತು ಮಲ್ಕೊಳಕ್ ಕಷ್ಟ ಆದ್ರೆ ಕೀ ಲೈಟ್ ಆನ್ ಆಗುತ್ತಲ್ಲ. ನೋಡಿ ಎಷ್ಟು ಕಾರ್ಗಳು ನಿಂತೈತೆ. ಇದು ವರ್ನಾದು ಏರ್ ಫಿಲ್ಟ್ರು. ಇದು ಜಿಪ್ಸಿದು ಏರ್ ಫಿಲ್ಟರ್. ಸೊ ಹೊಸ ತಗೊಂಡಿರೋದು. ಈಗ ಇದ್ರ ರೇಟ್ ಬಂದು 7,299. ಬರೀ ಇಷ್ಟೇ ಐತೆ? ಅಷ್ಟೇ ಆಯ್ತಾ? ದೊಡ್ಡ ಕೊಡ. ಇಟಾಲಿಲೇ ಮಾಡಿರೋದು, ಮೇಡ್ ಇನ್ ಇಟಾಲಿ. ಇಟಾಲಿಯಿಂದ ತರಿಸಿರೋದು. ಸೊ ನೀನು ವರ್ನಾ ಬಂದು ವರ್ನಾಗೆ 7,500 ಅಲ್ವಾ ಏರ್ ಫಿಲ್ಟ್ರು? ನಂದಕ್ಕೆ ಎಷ್ಟು ಆಗುತ್ತೆ ಎಕ್ಸಿವಿಗೆ? ಎಕ್ಸಿವಿಗೆ ಒಂದು 10,000 ಆಯ್ತು. ಹಾಂ, ಜನ ಏನು ಅನ್ಕೋತಾರೆ? ಎಕ್ಸಿವಿಗೆ ಇಷ್ಟು ಬರ್ತದೆ. ಏರ್ ಫಿಲ್ಟ್ರ್ ತೆಗೆದ್ಬಿಟ್ಟವನೆ. ಇದಿಷ್ಟು ಸೈಜ್ ಬರ್ತದೆ ನಂದಕ್ಕೆ. ಸೈಜ್ ದೊಡ್ಡ. ಇದು ಜನ ಏನು ಅನ್ಕೋತಾರೆ, ವರ್ನಾ ಕಾಸ್ಟ್ಲಿ, ವರ್ನಾ ಏರ್ ಫಿಲ್ಟರ್ ಕಾಸ್ಟ್ಲಿ ಅಂತಲ್ವಾ. ಇದು 7,299 ರೂಪಾಯಿ. ಇದು ಜಿಪ್ಸಿ ಏರ್ ಫಿಲ್ಟರ್. ಜಿಪ್ಸಿ ಏರ್ ಫಿಲ್ಟರ್ದು ರೇಟ್ ನೋಡು, 14,000-15,000. ಏನಕ್ಕೆ ಅಂದರೆ ಇದು ಕೋನಿಕಲ್ ಏರ್ ಫಿಲ್ಟರ್, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಇದು. ಇದೆಲ್ಲ ಚೇಂಜ್ ಮಾಡ್ಬೇಕು ನಾವು. ಕಾರಲ್ಲಿ ಇತ್ತಲ್ಲ? ಕಾರಲ್ಲಿ ಇತ್ತಲ್ಲ, ಅದು ಸ್ಟಾಕ್ ರಿಪ್ಲೇಸ್ಮೆಂಟ್. ಇದನ್ನು ಬಿಚ್ಚು ಹಂಗೆ ಹಾಕೊಡ್ಬೋದು. ಇದಕ್ಕೆ ಸ್ವಲ್ಪ ತಲೆ ಓಡಿಸ್ಬೇಕು. ಸೊ ಈಗ 3 ಏರ್ ಫಿಲ್ಟರ್ ತರಿಸಿದ್ದು ಐಲೆಕ್ಸ್ಗೆ 10,000, ಇದು 15,000, 25,000. ಇದು ಐಲೆಕ್ಸ್ತಾ? 10,000, 15,000, ಟೋಟಲ್ 25,000. ಇದೊಂದು 7,000. ಎಷ್ಟಾಯಿತು? 25,000 ಎಷ್ಟು? 25, 32,000 ಬರೀ ಏರ್ ಫಿಲ್ಟರ್ಗೆ ಆಗೈತೆ 3 ಕಾರ್ಗೆ. ಇನ್ನೂ 4 ಡಿಸ್ಕೌಂಟ್ ಎಲ್ಲ ಏನಿಲ್ವಾ? ಇಟಾಲಿಯಿಂದ ಬರೋದಮ್ಮ. ನಿಂಗೆ ಇಂಜಿನ್ ಆಗಬೇಕು ಅಂದ್ರೆ ಅವ್ರು ಡೈರೆಕ್ಟಾಗಿ ಕೇಳು, ವಿಡಿಯೋದಲ್ಲಿ ಪ್ರೂಫ್ ಇರುತ್ತೆ. ಸ್ಟೀಕೆ ಅವ್ರ ಮನೆ ಮೇಲ್ಗಡೆ ಡ್ರೋನ್ ಬಿದ್ದಾಗೈತೆ ನೋಡಿ, ಹೆಂಗೆ ಎತ್ಕೋತವ್ರೆ. ಯಾರ್ದು ಪಾಪ ಆಸೆಗೆ ತಗೊಂಡಿದ್ರು ಅನ್ಸುತ್ತೆ 2,000 ರೂಪಾಯಿ ಡ್ರೋನು. ಟಿಪಿಕಲ್ ಅವ್ರ ಮನೆ ಹೆಂಗೈತೆ ಅಂತ ನೋಡೋಕ್ಕೆ ಸ್ಪೈ ಮಾಡ್ತಿದ್ರು ಅನ್ಸುತ್ತೆ. ಸ್ಪೈ ಇನ್ ಪಾಕಿಸ್ತಾನ್. ಹಾಯ್. ಯಾರ್ದು ಕೇಳಿ ಹುಡುಕಿ ಕೊಟ್ಬಿಡಿ ಬ್ರೋ. ಇದ್ರಲ್ಲಿ ಡೇಟಾ ಏನಾದ್ರು ಇರುತ್ತಾ? ಇಲ್ಲ ಆ ಥರ ಎಲ್ಲ ಇರಲ್ಲ.
ಆನ್ ಆಗಿನೇ ಮೆಮರಿ ಕಾರ್ಡ್ ಐತೆ ನೋಡಿ ಬ್ರೋ. ಯಾವಾಗೋ ಬಿದ್ದಿರೋದು ಬ್ರೋ ಇದು. ಏಜ್ ಆಗ್ಬಿಡೈತೆ. ಹಾಂ, ಬದುಕಿರೋದೇ ಹೆಚ್ಚಿದು. ಹಾಕ್ಬೋದು. ಇಷ್ಟೇ ಚಾರ್ಜ್ ಹಾಕ್ತೀನಿ. ಚಾರ್ಜ್ ಹಾಕ್ಬಿಟ್ಟು ಏನಲ್ಲ ಅರ್ಸ್ತೀರಾ, ಎಸಿತೀರಾ? ಇದು ಸ್ಪೈ ಬೇಕಲ್ಲ. ದುರಂಧರ್ ಮೂವಿ ತರ ಸ್ಪೈ ಮಾಡೋರ ನಮ್ಮ TK ಮನೆಗೆ. ಓ, ಇದ್ರಲ್ಲಿ ಇರುತ್ತಾ ಮೆಮೊರಿ? ಇದು ಬ್ಯಾಟ್ರಿ ಅನ್ಸುತ್ತೆ ಬ್ರೋ. ಬ್ಯಾಟ್ರಿ ಇದು ಮೆಮೊರಿ ಕಾರ್ಡ್ ಒಳಗೆ ಹಾಕಿರ್ತಾರೆ ಅನ್ಸುತ್ತೆ. ಹಾಕೇ ಇಲ್ಲ ಅನ್ಸುತ್ತೆ. ಕಮ್ಮಿ ಕ್ಯಾಮ ಅದು. ಇಲ್ಲ, ಕ್ಯಾಮ್ರಾ ಐತೆ. ಈ ಡಮ್ಮಿ ಅನ್ಸುತ್ತಿದು. ಸುಮ್ಮನೆ ಕ್ಯಾಮ್ರಾ ಅಲ್ಲ ಅದು. ಮಕ್ಳದ್ದು ಯಾವ್ದೋ ಕಣ. ಆಡ್ಸೋ ಗೌತಮ್, ಮಕ್ಳದ್ದು ಕಣ. ಟಿಪಿಕಲ್ ಅವ್ರ ಮನೆ ಮೇಲ್ಗಡೆ ಹೆಂಗೈತೆ ಇಲ್ಲಿ ನೋಡಿ. ಗೂಡೆಲ್ಲ ಕಟ್ಬಿಟ್ಟೈತೆ ಯಾವುದೋ ಅಕ್ಕಿ. ಈ ಕಡೆ ಸೈಡು ಸನ್ಸೆಟ್ ಆಗ್ತಾ ಐತೆ ನೋಡಿ. ಒರಿಜಿನಲ್ ಮಾನ್ಸ್ಟರ್ ಸ್ಟಿಕರ್, ಕ್ಯಾಪ್, US ಇದು ನೋಡು, ಕೀ ಬಂಚು, ಗ್ಲೋ ಇಂದ ಡಾರ್ಕ್ ಇರಬೇಕು. ಮಾನ್ಸ್ಟರ್ ಜ್ಯೂಸು. ಚೆನ್ನಾಗಿದೆ ಬ್ರೋ ಇದು. ಕಿಚನು ಎಲ್ಲ ಆ ಕಡೆ ದೂರದಲ್ಲಿ ಇಟ್ಕೊಂಬಚ್ಚಿ. ಕಲರ್ ಚೇಂಜ್ ಆಗುತ್ತಲ್ವಾ? ಕಲರ್ ಅಂದ್ರೆ ರಾತ್ರಿ ಕಾಣುತ್ತೆ ಅನ್ಸುತ್ತೆ. ಇದು ಲೈಟ್ ಬರುತ್ತೆ ಅನ್ಸುತ್ತೆ. ಬ್ಯಾಂಡು, ಇದು ಬ್ಯಾಗ್. ಬ್ಯಾಂಡ್ ಹಾಕೊಂಡ್ರೆ ಇಂಡಿಯಾದಲ್ಲಿ ಚಪ್ರಿ ಅಂದ್ಬಿಡ್ತಾರೆ. ಗೌತಮ್ ಮನೆ ಸೇಮ್ ಯೆಲ್ಲೋ ಕಲರ್ದು ಐತೆ. ಡೋರ್ ಓಪನ್ ಆಗುತ್ತಾನೆ. ಸೌಂಡ್ ಎಲ್ಲ ಬರ್ತೈತೆ. ನಿನ್ನೆ ಗೊತ್ತಿರ್ಲಿಲ್ವಾ? ಇವಂದು ಮೇಲೆ ಎತ್ತುತ್ತದೆ ಯೆಲ್ಲೋ ಕಲರ್. ನಮ್ದು ಎತ್ತೈತೆ. ಹೌದಾ? ಅವಾಗ ಎಷ್ಟು ತೊಗೊಂಡಿದ್ದು? 600 ರೂಪಾಯಿನ. ಡಿಕ್ಕಿ ಓಪನ್ ಆಯ್ತಿಲ್ಲ. ಬಂತು. ಲ್ಯಾಂಬೋರ್ಗಿನಿ ಮುಂದೆನೂ ಇರುತ್ತಾನೆ. ಫೆರಾರಿ ಗಣ ಇದು. ಸಾಕಾಗೈತೆ. ಇದು ಯಾವಾಗ ತಗೋತೀರ? ಅದು ಬಿಟ್ಬಿಟ್ರೆ ಹೆಂಗೆ ಹೋಗುತ್ತೆ ನೋಡಿ ಗೈಸ್. ಈಗ ಈಗ ಅಷ್ಟು ದೂರ ಹೊಟ್ಟೋಯ್ತು. ನಂಗೆ ಫೆರಾರಿ ಸಖತ್ ಇಷ್ಟ ಆಯಿತು. ಸೌಂಡ್ ಚೆನ್ನಾಗಿ ಗೊತ್ತೈತೆ. ತೆಗಿ. ಅಲ್ಲ, ಈಗ ಸೌಂಡ್ ಆನ್ ಮಾಡು. ಇಲ್ಲ, ರೇಸ್ ಮಾಡ್ತಿರೋದು. ಹೊಸ ಕಾರು ನಿಶಾನ್, ಫುಲ್ ಬ್ಲ್ಯಾಕ್ ಇಂಟೀರಿಯರ್ ಸಾಕಾಗೈತೆ. ಸನ್ ರೂಫ್ ಎಲ್ಲ ಇದೆ ನೋಡಿ. ಊರಾಗ್ಲ ಐತ್ ಕಣೋ. ಹಿಂದಕ್ಕೂ ಹೋಗುತ್ತಾ? ಇಷ್ಟ ಐತೆ. ಒಂದು ನಿಮಿಷ ಹಂಗೇನೆ. ಲೈಟ್ ಹಾಕಪ್ಪ ರಾಜು. ಈ ಕಡೆ ಫುಲ್ ಉಲ್ಟಾ ಇದ್ರೆ ಲೆಫ್ಟು. ಅದನ್ನ ಮೇಲೆ ಇನ್ನೊಂಚೂರು ಒಂದ್ಸಲ ಕೆಳಗೆ ಮಾಡೋದನ್ನ. ಹಾಂ, ಅದನ್ನ ಮೇಲ್ಗಡೆ ರಿವರ್ಸ್ ತಿರ್ಗಿಸಿ ಹೆಡ್ಲೈಟ್ ಆಫ್ ಮಾಡೋ ಥರ ಮಾಡು. ಹಿಂದ್ಗಡೆದು ವೈಪರ್ ಆನ್ ಆಗಿರ್ತದೆ ನೋಡು. ಆಫ್ ಮಾಡೋದನ್ನ ಹಿಂದ್ಗಡೆ ವೈಪರ್ ಆನ್ ಆಯ್ತದೆ. ಹೆಡ್ಲೈಟ್ ಆಫ್ ಮಾಡ್ತಿಲ್ಲ ಹಂಗೆ ಮಾಡು. ಇದಾ? ಹಾಂ, ಹಿಂದೆ ಕೇಳಿಲ್ಲ. ಫುಲ್ ಹಿಂದಕ್ಕೆ ಹೆಡ್ಲೈಟ್ ಆಫ್. ಹಾಂ, ಅದು ವರ್ಕ್ ಆಯ್ತು. ಯಾವ್ದು ಬ್ರೋ ಇದು ಕಾರ್ ಹೆಸರು? ಫುಲ್ ಎಕ್ಸ್ಟ್ರೈಲ್. ಎಕ್ಸ್ಟ್ರೈಲ್. ಇದು ಆಫ್ ಮಾಡ ನೀವೇ. ಆಫ್ ಮಾಡಿ. ಅದು ಫ್ಲಾಶ್ ಆಫ್ ಮಾಡಿ, ಒಂದು ಚೆನ್ನಾಗಿ ಕಾಣ್ತಾನೆ ಲೈಟಲ್ಲಿ. ಆ ಲೈಟಲ್ಲಿ ಇದಾಗುತ್ತೆ ಅನ್ಸುತ್ತೆ ಬ್ರೋ. ಇಲ್ಲ, ಫ್ಲಾಶ್ ಆಫ್ ಮಾಡಿ. ಏನು ಮಾಡ್ತಿದ್ಯಾ? ಇನ್ನೂ ನಾನು ಇವಾಗ ನೋಡ್ತಾ ಇದ್ದೀನಿ ಹೆಂಗೈತೆ. ಅದರಲ್ಲಿ AC ವೆಂಟ್ ಮುಂದೆ ಐತೆ, ಡೈರೆಕ್ಟ್ ಮಕ್ಕ ಹೊಡಿತದೆ. ಅದಕ್ಕೆ ಸ್ಪೀಡೋಮೀಟರ್ ಅಲ್ಲಿ ಇಟ್ಟವ್ರೆ. ಸೊ ನಿನಗಿದು ಕಂಫರ್ಟ್ ಗಾಡಿ. ಇದ್ರಲ್ಲಿ 4x4 ಐತೆ. ಮುಂದೆಗಡೆ ಸೆಂಟ್ರಲ್ ಐತೆ. 4x4 ಐತೆ ಕಾರಲ್ಲಿ. ಹಲೋ, ತಾಕ್ನಾಗಿರೋದೈತೆ. ಇಲ್ಲ ಮುಚ್ಚಿ. ನಾನು ಇಲ್ಲಿ ಹೊರಗಡೆ ಇದ್ದೀನಿ. ನನಗೆ ಲೋಡು ಗೀಡು ಏನೂ ಆಗೋದಿಲ್ಲ. ಎಷ್ಟು ಇಯರ್ ಹಳೆ ಗಾಡಿ ಬ್ರೋ ಇದು? 2007. ಇವತ್ತಿಗೆ ಆಲ್ಮೋಸ್ಟ್ ಒಂದು 19-20 ವರ್ಷ. 20 ವರ್ಷದ ಹಳೆ ಕಾರ ಇದು. ಅನಿಸ್ತಿಲ್ಲ ಓಡ್ಸಕ್ಕೆ. ದೊಡ್ಡ ವೆಹಿಕಲ್ ಓಡಿಸೋ ಫೀಲ್. ದೊಡ್ಡದು. ನಮ್ಮ ಸ್ವಿಫ್ಟು ಹಂಗೆ ಅನ್ಸಲ್ಲ ಹಳೇದು. ಮಿನಿ ಕೂಪರ್. ದೊಡ್ಡ ವೆಹಿಕಲ್ ಓಡಿಸೋ ಫೀಲ್ ಬರುತ್ತೆ. ಅಂದರೆ ನನಗಾದ್ರೆ ದೊಡ್ಡದು ಒಂದಲ್ಲ, ಓಡ್ಸೋಕ್ಕೆ ಇಡೀ ಫೀಲ್ ಚೆನ್ನಾಗೈತೆ. ಮತ್ತೆ ಓಡ್ಸೋಕ್ಕೆ ಕಂಫರ್ಟ್ ಐತೆ. ಒರಿಜಿನಲ್ ರೇಡಿಯೋ ನಿಸಾನ್ GTR ಅಲ್ಲೂ ಇದೆ. ಇದರಲ್ಲಿ ಇದ್ದದ್ದಾ? ಎಲ್ಲಿತ್ತು? ಮೇಲ್ಗಡೆ ಟಚ್ ಸ್ಕ್ರೀನ್. ಇದು ಒರಿಜಿನಲ್.
ನಾನು ತೆಗ್ದಿಲ್ಲ, ಓನರ್ ತೆಗ್ದಿದ್ದು. ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇವಾಗ. ಅದನ್ನ ಸೇಲ್ ಮಾಡಿದ್ರೆ ಹೋಗುತ್ತಲ್ಲ. ಹೋಗುತ್ತೆ, ಆರಾಮಾಗಿ ಹೋಗುತ್ತೆ. ಒಂದು 50-60 ಹಿಂದೆಗಡೆ ನೋಡಿ ಗೈಸ್, ಫುಲ್ ಎಲ್ಲ ಸೀಟೆಲ್ಲ ಬೆಂಡ್ ಮಾಡ್ಬಿಟ್ಟು ಕಾರ್ನೇ ಮನೆ ಮಾಡ್ಕೊಂಡಿರೋದು. ಮಲ್ಕೋ ಬರ್ಬೇಕಂತ ಇವರು, ಅದಕ್ಕೆ ಫುಲ್ ಎಲ್ಲ ಬೆಂಡ್ ಮಾಡ್ಬಿಟ್ಟು ಓಡ್ಸಕ್ ಕೊಟ್ಬಿಟ್ಟು ನಮ್ಗಳಿಂದ ಎಷ್ಟೋ ಹೊತ್ತು ವೆಯ್ಟ್ ಮಾಡಿದೀವಿ ಗೊತ್ತಿರಂಗ್ ನೋಡಿ ಮುಂಚೆ ಹೆಂಗೈತೆ. ಸೈಡಲ್ಲಿ ಬೆಟ್ ಇಡ್ತೀಯಲ್ಲ ಅಲ್ಲಿ, ಇಲ್ಲಿ ಅಲ್ಲಿ ನೋಡು ಪರ್ಫೆಕ್ಟ್. ಎಲ್ಲಿ ಕೈ ಇಡ್ತೀಯ ಅಲ್ಲಿ ಆರನ್ ಐತೆ ಅಲ್ವಾ. ಇವಾಗ ಬರೋ ಕಾರ್ಗಳಲ್ಲಿ ಮಧ್ಯೆ ಇರುತ್ತೆ, ಹಿಂಗೆ ಎತ್ಬಿಟ್ಟು ಹೊಡಿಬೇಕು. ಇದ್ರಲ್ಲಿ ಎತ್ತಷ್ಟೇ ಇಲ್ಲ. ಗೈಸ್ ಒಳ್ಳೆ ಸಾಕಾದಾಗೈತು ಓಡ್ಸಕ್ಕೆ. ನಂದು ಹೊಸ ಕಾರ್ನ ರುಬ್ಬಕ್ಕಾಗಲ್ಲ, ಚೆನ್ನಾಗಿ ಚೆಚ್ಚಕ್ಕಾಗಲ್ಲ, ಅದಕ್ಕೆ ಇದ್ರಲ್ಲಿ ನುಗ್ಸ್ತಾ ಇದೀನಿ. ಹೆಂಗೈತೆ ನೋಡಿ ಗೈಸ್ ಕಾರು, ಒಳ್ಳೆ ಲಕ್ಸುರಿ ಕಾರ್. ಆ ಕಾಲದಲ್ಲೇ 30 ಲಕ್ಷ ಇದು ಅಂದ್ರೆ ಅರ್ಥ ಮಾಡ್ಕೊ. ಕಾರ್ ಇದು ಆ ಕಾಲದಲ್ಲೇ 30 ಲಕ್ಷ. ಲೆಕ್ಕ ಮಾಡಿದ್ರೆ ನಿನಗೆ ಕೋಟಿ ದಾಟ್ತದೆ. ಇದು ಇಂಪೋರ್ಟ್ ಅಲ್ವೇನೋ, ಜಪಾನಿಂದ ಬಂದಿರೋದು. ಜಪಾನ್ ಕಾರ್ ಇದು. ಇಲ್ಲಿ ನೋಡಿ ಹೆಂಗೈತೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನಾದ್ರು ಇಟ್ಕೋಬಹುದು ಸ್ಪೇಸು. ಮತ್ತೆ ಇದು ಆಸ್ಟ್ರೇ ನೋಡಿ ಹೆಂಗ್ ಕೊಟ್ಟವನ ಕಿಲಾಡಿ ತರ ಗತ್ತಲ್ಲಿ ಹಿಂಗೆ ಹಾಕ್ಬೋದು. ಆಸ್ಟ್ರೇ ಇದೆ, ಇದ್ರೊಳಗೆ ಚಾರ್ಜ್ ಹಾಕೋಬೋದಲ್ವಾ. ಗೇರ್ ನೋಡಿ ಹೆಂಗೈತೆ. ಎಲ್ಲದಕ್ಕೂ ಸ್ಪೀಡೋಮೀಟರ್ ಇಲ್ಲಿ ಕೊಟ್ರೆ, ಇದಕ್ಕೆ ನೋಡಿ ಮಧ್ಯ ಐತೆ. ಕೋ ಪ್ಯಾಸೆಂಜರ್ ನೋಡ್ಕೊಂಡು ಹೇಳ್ಬೇಕು. ಮುಂದಗಡೆ ಗ್ಲಾಸು ಮತ್ತೆ ಮೇಲ್ಗಡೆ ಸನ್ ರೂಫ್ನ ಕ್ಲೀನ್ ಮಾಡಿಸ್ತವ್ರೆ. ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ. ಇವಾಗ ಗೌತಮ್ ಕೆಚ್ಚಕ್ ರೆಡಿ ಆಗಿದ್ದಾನೆ. ಅಲ್ಲ ಹಿಂದ್ಗಡೆ ರೈಟ್ ಕೈಗೆ ಹಾಕಿ ಎಲೆಕ್ಟ್ರಿಕಲ್ ಸೀಟ್ ಇಲ್ಲ. ಎಲೆಕ್ಟ್ರಿಕಲ್ ಸೀಟ್ ಐತೆ, ನಿಂದು ಎಲೆಕ್ಟ್ರಿಕಲ್ ಸೀಟ್ ಐತೆ. ಇವಾಗ ಗೌತಮ್ ಕೆಚ್ಚಕ್ ರೆಡಿ ಆಗಿದ್ದಾನೆ. ಹುಷಾರು, ಏನಾದ್ರು ಡೌಟ್ ಇದ್ರೆ ಹೇಳು, ಹೇಳ್ಕೊಡ್ತೀನಿ. ಅವ್ರನ್ನೇ ಮುಂದೆ ಬಿಟ್ಬಿಟ್ಟು ಹೊಡಿಯೋ. ಇದು ಯಾವ ಊರು ಅಂತ ಗೆಸ್ ಮಾಡು, ನಿಮ್ಗೆ ಏನ್ ಕೇಳ್ತೀಯ ಅದನ್ನ ಕೊಡಿಸ್ತೀವಿ. ಬೋರ್ಡ್ ನೋಡಲ್ಲ, ಕಾಣಿಸ್ತಾ ಇರೋದು ಬೋರ್ಡ್ ನೋಡಿ ಹೇಳಕ್ ನೀನು ಒಬ್ಬನೇ ಬೇಕು. ನಂಜನಗೂಡ ಇದು. ಥ್ಯಾಂಕ್ಸ್ ಮಚ್ಚಿ, ನಂಗೆ ಯಾವ ಊರು ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಏನ್ ಬೇಕು ಕೊಡಿಸ್ತೀನಿ ಅಂತ. ಹೋಗ್ರೆ ಏನ್ ಮಾಡ್ತಾ ಇದೀರಾ? ನೀವ್ ನೋಡಿದ್ರೆ ಕಿರಣ್ ಕಾರ್ ಗುದ್ದುದೆ ಅಂತ್ಯ, ಕಿರಣ್ ನೋಡಿದ್ರೆ ಇವ್ನ್ ನನಗ್ ಗುದ್ದುದ ಅಂತಾರೆ. ಬರೀ ಗುದ್ದಾಡ್ತಾನೆ ಇರಿ ನೀವಿಬ್ರು. ಇವತ್ತು ತಮ್ಮನೇಲಲ್ಲಿ ನಿಮ್ ಪಾಪ ಡ್ರೈವರ್ ಕಣ್ಣಿಗೆ ಲೈಟ್ ಬಿಡ್ತೀಯಲ್ಲ, ಹಾಕ್ಬೇಡ. ಗೈಸ್ ಗಾಡಿನ ನಿಲ್ಸ್ಬಿಟ್ಟು ಈಗ ಆಟೋ ಅಂತ ಹಾಕಿದ್ರೆ ಇದು 4x4 ಕಾಣಿಸ್ತದೆ. 4 wheel drive ಅಂತ ಮೀಟರ್ ಮೇಲೆ ಬಂದಿದೆ, RPM ಮೀಟರ್. ಇಲ್ಲ, ಗ್ರೀನ್ ಕಲರ್. ಈಗ ಹೋಗಿ ಈ ಕತ್ತಲೋಗು. ಕೊಡಿ 4x4 ಹಾಕ್ದಾಗ ಎಷ್ಟು ಕೊಡುತ್ತೆ ಮೈಲೇಜ್? ಒಂದು 5-6. ಬಟ್ ಫೀಲಿಂಗ್ ಯಾರಲ್ಲ ಇವಾಗ ಕಾರು ಫ್ರಂಟ್ ಎಂಡ್ ಅಲ್ಲೂ ಪವರ್ ಇದೆ, ಬ್ಯಾಕ್ ಎಂಡ್ ಅಲ್ಲೂ ಪವರ್ ಇದೆ. ಗಾಡಿನೇ ಹಿಂಗಂತ ಇದು ಸ್ಲಾಗರ್ಸ್ ಮೀಟಪ್ ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡೋದು, ಮುಖ ನೋಡ್ಕೊಂಡು ಮಾತಾಡಂಗಿಲ್ಲ ನಾವು. ಇವಾಗ ಹೇಳಿದ್ನಲ್ಲ ಗೈಸ್ ಆಗ್ಲೇ ಎಲ್ಲ. ಚೆನ್ನಾಗೈತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಗೊಗಯ್ಯ 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 ಜೋಗಯ್ಯ ಡೋಲಿ ಲಾಕ್ಸ್. ಡೋಲಿ ಸ್ಟಾರ್ಟ್ ಮಾಡ್ತೀರಾ? ನಾವು ಮಾಡ್ತಿದ್ವಿ ಸಾಕು. ಹಾಯ್, ಆರಾಮ? ಎಷ್ಟು ಬಂದ್ರಿ? ಸಚ್ಚಿ ಹಾಯ್. ಏ ಸುಮ್ನಿರ್ರಿ, ನಿಮ್ ಡೈರಿ ಲಾಗ್ ಮಾಡೋರ್ ಕಷ್ಟ, ನಿಮ್ಗೇನ್ ಗೊತ್ತ? ಫ್ಲಾಶ್ ಫೇಸ್ ಕಾಣ್ಬೇಕಲ್ಲ. ಕಂಬ ಬಿಡ್ರಿ, ಯಾಕ್ರಿ ಹಂಗ ಇದ್ದೀರಾ? ಸೈಡ್ ಬರ್ರಿ. ಆದ್ರೂ ಏರ್ ನನ್ ತುಂಬಾ ಆಸೆ ಐತಿ ತರ ಹೇರ್ ಸ್ಟೈಲ್ ಮಾಡೋದು. ನೀವು ಮೇಲೆ ಬಂದಿದ್ದೀರಾ, ನಿಮ್ ಕೂದಲು ಮೇಲೆ ಬಂದ್ಬಿಟ್ಟಿದೆ. ಓ ಕಂಗ್ರಾಚುಲೇಷನ್, 500K ನಾವು ಓಡಿಸ್ಕೊ ಬಂದ್ವಿ. ಏನೋ ನಡೀತದೆ. 2 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ, ಎಲ್ಲ ಲೈವ್ ಇದೆ. 3 ಅಲ್ಲ, ನಮ್ ಡಿಪಾರ್ಟ್ಮೆಂಟ್ಗೆ ವಿನಯ್ ಅವ್ರು ಬರ್ತಿದೀನಿ ಅಂತಿದ್ದಾರೆ. ದಿನ ಮಾಡ್ಲಿಕ್ಕೆ ಗೊತ್ತಾಯ್ತದೆ.
ದಿನ ಮಾಡ್ಲಿ. ನಾವಿವತ್ತು ನೋಡುದಲ್ಲ ಓ ಅದಕ್ಕೆ ಕೇಳಿ ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಾ. ಏಯ್ 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 ಕೊಡಿ ಕೊಡಿ ಕಂಟೆಂಟ್ ಕೊಡಿ. ಸಾಕು ಜಾಸ್ತಿ ಆಯ್ತು ಕಣ್ಣ, ಸಾಕು. ವಿಡಿಯೋ ನನ್ನ ಪ್ರಕಾರ ಮುಗ್ದಿರುತ್ತೆ ಬ್ರೋ. ಏನ್ ನೋಡ್ಬೇಕು? ಎಷ್ಟೊತ್ತಾಯ್ತು ಬಂದು? ನೀವು ಈಗ ಬಂದ್ರ? ಇವಾಗ ಜಸ್ಟ್ ಬಂದ್ರ? ಇವರು ಅವಾಗ್ಲೇ ಬಂದ್ಬಿಟ್ಟಿದ್ರಾ? ಹಾಯ್ ಬ್ರೋ, ಏನ್ ಸಮಾಚಾರ? ಅವ್ರು ಕನ್ಫ್ಯೂಸ್ ಆಗ್ತೈತಿ, ಏನ್ ಮಾಡ್ತಾವ್ರಿ 3 ಜನ ಕ್ಯಾಮ್ರಾ ಇಟ್ಕೊಂಡು ಏನೋ ಮಾಡ್ತಿದಾರಲ್ಲ. ನಾನು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಸಾಕು, ನಾನು ಆಫ್ ಮಾಡ್ತೀನಿ. ಹೋಗಿದ್ದೀನಿ ವಿಕಾಸ್ ಬಂದ. ಓ ನೀವು ಹೋದ್ರ ಅಲ್ಗೇನೆ? ನಾನು ರೆಗ್ಯುಲರ್ ಅಪ್ಪ ಅಲ್ಲಿ. ಅದೇ ಅಂಗಡಿಗೆ ಹೋಯ್ತೀರಾ? ಅದೇ ಮಂಡಿ ಗೊತ್ತಿರೋರು ನಿನ್ನಿಂದ ತಿನ್ನಂಗೂ ಇಲ್ಲ ನಾನು. ನಾನು ಆತರ ತಂದೆ ಇಲ್ಲ ಆತರ ಆತರ ಏನು ಹೇಳಿಲ್ಲ. ಇವಾಗ ಚೆನ್ನಾಗಿಲ್ಲ ತಿನ್ಬಿಟ್ಟು ಅದಕ್ಕೆ ನೋಡಕ್ ಬಂದಿದ್ದೀನಿ ಅಂತ. ಚೆನ್ನಾಗಿದೆ ಅವ್ನ್ಗೇನ್ ಸಿಕ್ಕ ಬ್ರೋ, ನಾನ್ ಚೆನ್ನಾಗಿಲ್ಲ ಅಂತ ಈಗ ನಾನು ಎಲ್ಲಿ ಹೇಳ್ದೆ? ಚೆನ್ನಾಗೈತೆ ಅಂತಾನೆ ಹೇಳಿರೋದು. ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಚೆನ್ನಾಗಿರೋದೆ. ಅವ್ರು ಪಾಪ ನನ್ನ ಮಾತಾಡಿಸಿ ಒಳಗೆ ಕಿಚನ್ ಎಲ್ಲ ಅವ್ರು ಹೇಳಿದ್ರು ಅಲ್ಲೇ ವಿಡಿಯೋ ಮಾಡೋರು ಅಂತ PK ಅವ್ರು ಹೇಳಿದ್ರು. ಪ್ಲೇಟ್ ಅನ್ನ ಕೊಟ್ರ ಅಂತ ಇದ್ದಿಲ್ಲ ಅಂದ್ಬಿಟ್ಟು. ಓ ನಮ್ ದುರದೃಷ್ಟ, ಕೊನೆಯಲ್ಲಿ ಹೋಗಿದೀವಿ. ಯಾವ ವಿಕಾಸ್? ಕೇಳಿಸ್ಕೊಳ್ಳಿ, ನಾನು ಅನ್ಕೊಂಡಿದ್ದೀನಿ. ನೋಡಿದ್ರೆ ಮೈಸೂರಲ್ಲಿ ಇದ್ದಾರೆ. ಬ್ರೋ, ನಾವು ಇವತ್ತು ನೆನ್ನೆ ಇಲ್ಲೇ ಸ್ಟೇ ಆಗ್ಬಿಡೋಣ ಅನ್ಕೊಂಡಿದ್ವಿ. ನೀವು ಮಧ್ಯಾಹ್ನದ ಮೇಲೆ ಅಂದ್ಬಿಟ್ಟು ತಿರ್ಗಾ ವಾಪಸ್ ಮೈಸೂರಿಂದ ಮನೆಗೆ ಹೋಗಿ ತಿರ್ಗಾ ಬಂದು ಮೈಸೂರು. ಡಾಲಿ ಲಾಕ್ಸ್ ಜನಕ್ಕೆ 3 ಜನದಲ್ಲಿ ಯಾರ್ ಲಾಗ್ ನೋಡ್ಲಿ? ಎಲ್ಲ ಸೇಮ್ ಆಗುತ್ತೆ, ಕಟ್ ಮಾಡುತ್ತೀನಿ ನಾನು. ಹಾ ಸರಿ ಸರಿ. ಬ್ಯಾಡ್ಮಿಂಟನ್ ಆಡ್ತಾ ಈಗ ಏನೇನೋ ಐತೆ ಆಟ ಆಡಕ್ಕೆ. ಬ್ಯಾಡ್ಮಿಂಟನ್, ಕ್ರಿಕೆಟ್, ಬ್ಯಾಟ್, ಬಾಲ್ ಎಲ್ಲ ಇದೆ. ಕ್ರಿಕೆಟ್ ಆಡಕ್ಕೆ ಏನ್ ಬ್ಯಾಟಿಂಗ್ ಬೌಲಿಂಗ್ ಯಾರು ಅಂತನಾ? ನೀವಿಬ್ರು ಬೇಡ, ನಾನು ಆಡ್ತೀನಿ ಕೊಡಿ. ಬಾಲಲ್ಲಿ ಅದ ನಿಮ್ ಬಾಸ್ ನನ್ ಕಂಟೆಂಟ್ ಕೊಡ್ತಾವ. ಕಿರಣ್ ಅಂಕಲ್ ಅಲ್ಲಿ ಒಳಗಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡಲ್ಲ ಅಲ್ವಾ? ಬರೀ ಅವ್ರ ಬ್ಯಾಟ್ ಅವ್ರ ಬಾಲ್ ಮಾತ್ರ ನಾನು ಹೇಳಿಲ್ಲ. ಏನಾರು ರೂಲ್ಸ್ ಮಾಡ್ಕೊಳ್ಳಿ. ಸೇಮ್ ಕಾರು ನೋಡಿಲ್ಲ ಪಾಪ ಎದೆ ನಾವು ಬಂದಿದ್ದು ಇದೇ ಕಾರಲ್ಲಿ. ಹಾ ಯಾಕೋ ಗೈಸ್, ಎಲ್ರು ನಾವು ಇವತ್ತು ಯೂಟ್ಯೂಬರ್ಸ್ಗಳು ಇಲ್ಲೇ ಸ್ಟೇ ಆಗ್ತಿರೋದು. ಆ ಕಡೆ ಸೈಡ್ 2 ರೂಮ್ ಇದೆ, ಇಲ್ಲ 3 ರೂಮ್ ಆ ಕಡೆ 2 ಇದೆ. ಈ ಕಡೆನೂ ರೂಮ್ ಇದೆ, ಅಲ್ಲಿ ಮಧ್ಯ ಹಾಲ್ ಇದು. ನಾವು ಈ ರೂಮ್ನ ತಗೊಂಡಿದ್ದೀವಿ, ಗೌತಮ್, ನಾನು ಮತ್ತು ಇನ್ನೊಬ್ರು, ಮತ್ತು ಎಕ್ಸ್ಟ್ರಾ ಬೆಡ್ಗಳೆಲ್ಲ ಇದೆ. ಹೆಂಗೈತೆ ನೋಡಿ ಸ್ಟೇ. ಇವತ್ತು ನಾವೆಲ್ಲರೂ ಯೂಟ್ಯೂಬರ್ಸ್ ಏಂತಕ್ಕೆ ಬಂದಿದ್ದೀವಿ ಅಂತಂದರೆ, ಒಬ್ಬರು ಕನ್ನಡದ ಆ್ಯಕ್ಟರ್ನ ಮೀಟ್ ಮಾಡ್ತಾ ಇದ್ದೀವಿ. ನಾಳೆ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕೆ ಎಲ್ಲ ಯೂಟ್ಯೂಬರ್ಸು ಬಂದಿರೋದು. ಇದು ನಮ್ಮ ರೂಮ್. ಡ್ರೆಸ್ ಚೇಂಜ್ ಮಾಡಿಕೊಂಡೆ ನಾನು ಇವಾಗ. ಹೊರಗಡೆ ಹೋಗೋಣ. ವಿನಯ್ ಅವ್ರ ಹತ್ರ ನೋಡ್ತಿದ್ದಾರೆ. ಬ್ರೋ, ಅವ್ರು ಒಬ್ಬರೇ ಆಡ್ಕೊಳ್ಳಿ, ಬನ್ನಿ ನಾವು ಒಳಗೆ ಹೋಗ್ಬಿಡೋಣ. ಔಟ್ ಮಾಡಿಸ್ಕೊಡಕ್ಕೆ IPL ಅಲ್ಲಿ 20 ಓವರ್ ಆದ್ಮೇಲೆ ಔಟ್ ಮಾಡಿಸಿ ಅಂತಾರ, ಕೊಟ್ಬಿಟ್ಟು ಹೋಯ್ತಾರೆ ಬೇರೆ ಟೀಮ್ಗೆ. ಇದು IPL, ಇದು ವೈಟ್ PL, ಯೂಟ್ಯೂಬರ್ಸ್ ಪ್ರೀಮಿಯರ್ ಲೀಗ್. ಕೊಟ್ಬಿಟ್ಟು ಹೋಯ್ತಾ ಇರ್ಬೇಕು ಈಗ 3 ಓವರ್ ಆದ್ಮೇಲೆ. ಇಸ್ಕೊಳ್ಳಿ, ಬೇರೆಯವ್ರು ಇಸ್ಕೊಳ್ಳಿ ಬ್ಯಾಟಿಂಗು. ಔಟ್ ಎಲ್ಲ ಇಲ್ಲ, ಔಟ್ ಎಲ್ಲ ಮಾಡ್ಸಲ್ಲ. ಕೊಡಿ. ಹಾ ಎಲ್ಲ ನಮ್ಗಳ ಕಾರ್ನೆಲ್ಲ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು, ವಿನಯ್ ಅವ್ರದ್ದು ಇನೋವಾ, ಕಿಟ್ಟಿ ಪಿಕಲ್ ಅವ್ರದ್ದು ಹೊಸ ಕಾರ್ ನಿಶಾನ್ನು, ನಂದು XUV, ಅಲ್ಲೂ ಕಾರ್ ಐತೆ. ಇದೇ ನಾವಿರೋದಷ್ಟೇ ಇವತ್ತು. ಕಿರಣ್ ಅವ್ರೇನೋ ಜೋಕ್ ಮಾಡ್ತಾರೆ.
ನಕ್ಕಿ ನಕ್ಕಿ ಕಣ್ಣಲ್ಲಿ ನೀರು ಬದ ನಿಮ್ಗೆ. ನಕ್ಕಿ ನಕ್ಕಿಲ್ಲ ರಾತ್ರಿ ನಿದ್ದೆ ಮಾಡ್ದೆ ಆಗಿರೋದು 4 ದಿನದಿಂದ. ವಿನಯ್ ನೋಡಿ ರೀಲ್ಸ್ ನೋಡ್ತಾವ್ರೆ. ಜೋರಾಗಿ ಎಸ್ಬಿಟ್ರ ನಿನ್ಗೆ? ಅಷ್ಟೊತ್ತು ಬ್ಯಾಟಿಂಗ್ ಆಡಿದ್ರಿ, ಆ ಹುಡುಗನ್ ಸ್ಪೀಡಾಗಿ ಬಾಲ್ ಹಾಕಿದ್ದೀರಾ. ನೋಡ್ರಿ ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಕೂತಿದ್ದೀರಾ, ಆರಾಮಾಗೆ ಮೆಸೇಜ್ ಮಾಡ್ತಿದ್ದೀರಾ. Guys, ನಾವು ಎಲ್ಲರೂ ಈಗ ಮನೆ ಕಟ್ತಾ ಇದೀವಿ. ನೀವು ಬರಲ್ವಾ ಗೇಮ್ಗೆ? ಬರಬೇಕು ಬನ್ನಿ. ವಿನಯ್ ಅವ್ರು ಬೇಡ, ಅವ್ರಿಗೆ ತುಂಬ ರೂಲ್ಸ್ಗಳು ಇಟ್ಬಿಡ್ತಾರೆ, ನಮ್ಗೆ ಇಷ್ಟ ಆಗಲ್ಲ ಅಷ್ಟು ರೂಲ್ಸ್. ಸಿಂಪಲ್ ಆಗಿ ಆಡಬೇಕು. ಹಿಂಗೆ ನಿಲ್ಸಿದ್ರೆ ಒಂದ್ರ ಮೇಲೆ ಒಂದು, ಇದು ಕಷ್ಟ ಇರುತ್ತೆ, ಅದು ಈಸಿ. ಮಾಡ್ತೀವಿ, ಇಷ್ಟು ಜೋಶ್ ಅಲ್ಲಿದ್ರು ಸಾಕು. ಮಾಡ್ತೀವಿ. ಇವನು ಹೇಳ್ತಾನೆ ಮಾಡಲ್ಲ. ಯಾರು ಯಾವನ್ ಹೇಳ್ತಾನೆ? ವಿಕಾಸ್ ಯಾಕೆ ಮಾಡಲ್ಲ? ಆಲ್ರೆಡಿ ಮಾಡ್ತೀವಿ. ಅವನೊಂದು ಪ್ರೊಫೆಷನ್ ಮಾಡ್ತಾವನೆ. ನನ್ನ ಕೆಲಸ ತಲೆ ಕೆಡ್ಸ್ಕೊಂಡ್ ಮಾಡ್ತಿದ್ರೆ ಅವ್ನು ತಲೆ ಕೆಡ್ಸ್ಕೊಳ್ದೆ ಮಾಡ್ತಾವ. ಅದೇ ಡಿಫ್ರೆನ್ಸ್. ನೀವು ತಲೆ ಕೂದಲು ಬಿಟ್ಟು ಮಾಡ್ತೀರಾ, ಕೂದಲು ಆಂಟೆನ ಆಗ್ಬಿಟ್ಟೈತೆ ನಿಮ್ದು. ನೀವು ಆಕ್ಟಿವಿಟಿ ಮಾತ್ರ ಇದು ಮಾಡಿ. ಈ ಸಲ ಆಡಳಿತದಲ್ಲಿ ಇರೋದು ನಾನು. ಆಡಳಿತ ಏನಾದ್ರು ಮಾಡೋಣ. ಸಿಂಪಲ್ ಇದೆ ಅಣ್ಣ, ಇಷ್ಟೇ ತಲೆಯಲ್ಲಿ ಇಷ್ಟೇ, ಜಾಸ್ತಿ ಬೇಡ. ಆಡಳಿತದಲ್ಲಿ ಸೈಲೆಂಟ್ ಆಗಿರ್ಬೇಕು. ಐಡಿಯಾ ತುಂಬಾ ಚೆನ್ನಾಗಿದೆ. ನಾಳೆ ಕ್ಯಾಮ್ರಾ ಬ್ಯಾಟ್ರಿನೇ ಕೊಡಕ್ಕಿಲ್ಲ, ನಂದೇ ಕ್ಯಾಮ್ರಾ. ಏನ್ ಮಾಡ್ತೀರಾ? ಅದು ಹೇಳ್ತಿಲ್ಲ ಅಂದಿದ್ದು ಇದು ಅದೇ ಹಳೆ ಸ್ಥಿತಿ.